ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 23ರ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ತಮಗೆಲ್ಲರಿಗೂ ಸ್ವಾಗತ. ಡಿಸ್ಕಷನ್ಗೂ ಮುಂಚೆ ಒಂದು ವಿಶೇಷ ಸೂಚನೆ ಇದೆ. ನಮ್ಮ ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಆಫ್ಲೈನ್ ಬ್ಯಾಚಸ್ ಕ್ಲಾಸ್ಗಳಿಗಾಗಿ ತಾವೆಲ್ಲರೂ ಕೂಡ ಕಾಯ್ತಾ ಇದ್ರಿ. ನವೆಂಬರ್ 5ರಿಂದ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭವಾಗ್ತಾ ಇದೆ. ಅಡ್ಮಿಷನ್ಸ್ಗಾಗಿ ಹಾಗೂ ಈ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೆಂಟರನ್ನು ಕಾಂಟ್ಯಾಕ್ಟ್ ಮಾಡಿ. ನಿನ್ನೆಯ ಪ್ರಾಕ್ಟೀಸ್ ಕ್ವಶನ್ಗೆ ಉತ್ತರವನ್ನು ಡಿಸ್ಕಸ್ ಮಾಡೋಣ. ನೀವೆಲ್ಲರೂ ಕೂಡ ಉತ್ತರಗಳನ್ನು ಬರೆದು ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿನ್ನೆಯ ಪ್ರಶ್ನೆ ಹೀಗಿತ್ತು: ಪರ್ಫಾರ್ಮೆನ್ಸ್ ಆಫ್ ವೆಲ್ಫೇರ್ ಸ್ಕೀಮ್ಸ್ ದಟ್ ಆರ್ ಇಂಪ್ಲಿಮೆಂಟೆಡ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಈಸ್ ನಾಟ್ ಸೋ ಎಫೆಕ್ಟಿವ್ ಡ್ಯೂ ಟು ಆಬ್ಸೆನ್ಸ್ ಆಫ್ ದೇರ್ ಅವೇರ್ನೆಸ್ ಅಂಡ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅಟ್ ಆಲ್ ಸ್ಟೇಜಸ್ ಆಫ್ ಪಾಲಿಸಿ ಪ್ರೊಸೆಸ್ ಡಿಸ್ಕಸ್ ಅಂತ ಹೇಳಿ. ವಲ್ನರಬಲ್ ಸೆಕ್ಷನ್ಸ್ಗಳಿಗಾಗಿ ಅಂತ ಹೇಳಿರುವಂಥ ವೆಲ್ಫೇರ್ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಅಷ್ಟಾಗಿ ಎಫೆಕ್ಟಿವ್ ಆಗಿಲ್ಲ. ಅವರುಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ಅವರುಗಳನ್ನು ವಲ್ನರಬಲ್ ಸೆಕ್ಷನ್ಸ್ಗಳನ್ನು ಪಾಲಿಸಿ ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳದೆ ಇರುವಂಥದ್ದಾಗಿರ್ಬೋದು. ಈ ಕಾರಣಗಳಿಂದ ಈ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗುವಂಥ ಹಂತದಲ್ಲಿ ಇನ್ಎಫೆಕ್ಟಿವ್ ಆಗಿ ಇರುವಂಥದ್ದು ಅನ್ನೋದನ್ನ ಈ ಪ್ರಶ್ನೆ ಹೇಳ್ತಾ ಇದೆ. ಈ ಸ್ಟೇಟ್ಮೆಂಟನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಅಂದರೆ ಇವರ ಒಂದು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವಂಥದ್ದು ಮತ್ತು ಅವರಿಗೆ ಹೆಚ್ಚಿನದಾಗಿ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು, ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ಅಂತಿರುವಂಥ ವೆಲ್ಫೇರ್ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸು ಎಫೆಕ್ಟಿವ್ ಆಗಿ ಇಲ್ಲದೆ ಇರುವಂಥದ್ದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಅಂದಾಗ ಇದೊಂದು ರೀತಿಯ ರಿಟರ್ನ್ ಡಿಬೇಟ್ನ ರೀತಿಯಲ್ಲಿ ನಾವಿಲ್ಲಿ ಬರೀಬೇಕಾಗುತ್ತೆ. ಈ ವಾಕ್ಯವನ್ನು ಯಾಕೆ ಹೇಳ್ತಿದ್ದಾರೆ ಅನ್ನೋದಕ್ಕೆ ನಾವು ಕೇರ್ಫುಲ್ ಆಗಿ ಸೆಲೆಕ್ಟೆಡ್ ಎವಿಡೆನ್ಸ್ಗಳನ್ನು ನೀಡ್ತಾ ಹೋಗಬೇಕಾಗುತ್ತೆ ನಮ್ಮ ಉತ್ತರದಲ್ಲಿ. ಇಲ್ಲಿ ಮೊದಲಿಗೆ ನಾವು ಯಾವ ರೀತಿಯಾಗಿ ಇದಕ್ಕೆ ಇಂಟ್ರೊಡಕ್ಷನ್ ಅನ್ನು ಕೊಡ್ಬೋದು ಅಂತ ಅಂದರೆ, ಸೊಸೈಟಿಲಿರ್ತಕ್ಕಂಥ ಎಲ್ಲ ಸೆಕ್ಷನ್ಸ್ಗಳ ಯೂನಿಫಾರ್ಮ್ ಡೆವಲಪ್ಮೆಂಟ್ ಆಗೋದ್ರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ವೆಲ್ಫೇರ್ ಸ್ಕೀಮ್ಸ್ ಅಂದಾಗ ನಮಗೆ DPSP ನೆನಪಾಗಬೇಕಾಗುತ್ತೆ. ಹಾಗಾಗಿ DPSP ಇಂದ ಕೂಡ ನಾವು ಇಂಟ್ರೋವನ್ನು ಸ್ಟಾರ್ಟ್ ಮಾಡ್ಬೋದು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ಮಾಡುತ್ತೆ, ನಮ್ಮ ಸ್ಟೇಟ್ನ ಮೇಲೆ ಸರ್ಟೆನ್ ಆಬ್ಲಿಗೇಷನ್ಸ್ಗಳನ್ನು ಹಾಕುತ್ತೆ. ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿ ಆ ಸಾಲುಗಳನ್ನು ನಾವಿಲ್ಲಿ ಬರಿಬೋದಾಗುತ್ತೆ. ಆ ಸ್ಕೀಮ್ಸ್ಗಳು ಮಿನಿಸ್ಟ್ರಿಯಲ್ ಲೆವೆಲ್ನಲ್ಲಿ ಕಾನ್ಸೆಪ್ಚುಲೈಸ್ ಆಗಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಬರಿಬೋದು. ಆದರೆ ಇಂಡಿಯನ್ ಗೌರ್ಮೆಂಟು ಈ ರೀತಿಯ ಸ್ಕೀಮ್ಸ್ಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ಅಡಿಕ್ವೇಟ್ ಇಂಪ್ಲಿಮೆಂಟೇಷನ್ಗೆ ಮತ್ತು ಲಾಸ್ಟ್ ಮೈಲ್ ಡೆಲಿವರಿಯ ವಿಚಾರದಲ್ಲಿ ಸಾಕಷ್ಟು ಕ್ರಿಟಿಸಿಸಮ್ ಅನ್ನು ಹೊಂದುತ್ತಾ ಇದೆ. ಇದಕ್ಕೆ ಮೇಜರ್ ಕಾರಣಗಳು ಏನು ಅಂತ ಅಂದರೆ, ಮುಖ್ಯವಾದಂಥ ಸ್ಟೇಕ್ ಹೋಲ್ಡರ್ಸ್ಗಳಾಗುವಂಥ ಈ ವಲ್ನರಬಲ್ ಸೆಕ್ಷನ್ಸ್ ಆಫ್ ಪೀಪಲ್ ಏನಿದ್ದಾರೆ, ಇವ್ರುಗಳನ್ನು ಈ ಪಾಲಿಸಿಯ ಫಾರ್ಮುಲೇಷನ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಈ ಸಂದರ್ಭಗಳಲ್ಲಿ ಅವರನ್ನು ಸರಿಯಾಗಿ ಅವರೊಟ್ಟಿಗೆ ಕನ್ಸಲ್ಟೇಷನ್ ಅನ್ನುವಂಥದ್ದು ಆಗಲ್ಲ. ಮತ್ತು ಈ ವಲ್ನರಬಲ್ ಸೆಕ್ಷನ್ಸ್ಗಳ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಆಕ್ಟಿವ್ ಆಗಿರೋದಿಲ್ಲ. ಅವರಿಗೆ ಹೆಚ್ಚಿನ ಅವೇರ್ನೆಸ್ ಕೂಡ ಇಲ್ಲ. ಇದನ್ನು ನಾವು ಮೆನ್ಷನ್ ಮಾಡ್ಬೋದಾಗುತ್ತೆ ನಮ್ಮ ಇಂಟ್ರೋನಲ್ಲಿ. ಇನ್ನು ಬಾಡಿ ಆಫ್ ದಿ ಆನ್ಸರ್ನಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೊಡ್ಬೋದಾಗುತ್ತೆ. ನಮ್ಮ ವಾದ ಏನು ಅಂತ ಅಂದರೆ ಇಲ್ಲಿ ಸ್ಟೇಟ್ಮೆಂಟೇ ಹೇಳ್ತಾ ಇರುವಂಥದ್ದು ಇಂಪ್ಲಿಮೆಂಟೇಷನ್ ಮತ್ತು ಫಾರ್ಮುಲೇಷನ್, ಎವ್ಯಾಲ್ಯೂಯೇಷನ್ ಪಾಲಿಸಿಯ ಈ 3 ಹಂತಗಳಲ್ಲಿ ಅವರುಗಳನ್ನು ವಲ್ನರಬಲ್ ಸೆಕ್ಷನ್ಸ್ಗಳನ್ನು ಅವರು ಸ್ಟೇಕ್ ಹೋಲ್ಡರ್ಸ್ ಆಗಿದ್ರು ಕೂಡ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದನ್ನ ಸ್ಟೇಟ್ಮೆಂಟೇ ಹೇಳ್ತಾ ಇದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಹೌದು ಅಂತ ಹೇಳಿ ನಾವು ವಾದ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಉದಾಹರಣೆಗಳನ್ನು ನೋಡಿಕೊಂಡ್ರೆ, MSPಯ ವಿಚಾರಕ್ಕೆ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ಸ್ ಅವರು ಈ MSPಯನ್ನು ಅನೌನ್ಸ್ ಮಾಡಿದ್ರು ಕೂಡ ಈ ಕನಿಷ್ಠ ಬೆಂಬಲ ಬೆಲೆ ಮಾರ್ಜಿನಲ್ ಫಾರ್ಮರ್ಸ್ಗಳನ್ನು ಸಪೋರ್ಟ್ ಮಾಡುವಲ್ಲಿ ಫೇಲ್ಯೂರ್ ಆಗ್ತಿದೆ. ಉದಾಹರಣೆಗೆ ನೋಡೋದಾದರೆ 2018-19 ಸಂದರ್ಭದಲ್ಲಿ 33 ಮಿಲಿಯನ್ ಫಾರ್ಮರ್ಸ್ಗಳಲ್ಲಿ ಕೇವಲ 12% ರೈತರಿಗೆ ಮಾತ್ರವೇ ಈ MSP ಅನ್ನುವಂಥದ್ದು ದೊರಕಿರುವಂಥದ್ದು. ಈ ರೀತಿಯ ಸ್ಟ್ಯಾಟ್ಸ್ಗಳನ್ನು ನಾವು ಆ್ಯಡ್ ಮಾಡಿದಾಗ ನಮ್ಮ ಉತ್ತರಗಳು ಎಲ್ಲರಿಗಿಂತಲೂ ಕೂಡ ನಮ್ಮ ಉತ್ತರಗಳು ಒಂದಷ್ಟು ವಿಶಿಷ್ಟತೆಯಿಂದ ಕೂಡುತ್ತೆ, ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮ್ಗೆ ಏನು ತೋರಿಸುತ್ತೆ, ಲ್ಯಾಕ್ ಆಫ್ ಅವೇರ್ನೆಸ್ ಇರುವಂಥದ್ದು ಮತ್ತು ಪ್ರೈಸ್ ಫಿಕ್ಸೇಷನ್ ಸಂದರ್ಭದಲ್ಲಿ ಅವರೊಟ್ಟಿಗೆ ಕನ್ಸಲ್ಟೇಷನ್ ಅನ್ನುವಂಥದ್ದು ಆಗಿಲ್ಲ ಅನ್ನುವಂಥದ್ದು. ಮತ್ತೊಂದು ಉದಾಹರಣೆನ ನೀಡೋದಾದ್ರೆ, ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಅದರ ಲ್ಯಾಕ್ ಆಫ್ ಇಂಪ್ಲಿಮೆಂಟೇಷನ್ ಇಂದ ಫೇಲ್ಯೂರ್ ಆಗಿರೋದನ್ನ ನಾವು ಕಾಣ್ತೇವೆ ಅಂತ ಹೇಳಿ ಇಲ್ಲಿ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಉದಾಹರಣೆಯಾಗಿ ನಾವು ನೀಡಬಹುದಾಗುತ್ತೆ. ಇನ್ನೂ ಒಂದಷ್ಟು ಉದಾಹರಣೆಗಳನ್ನು ನೀಡೋದಾದ್ರೆ, ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಬಿಹಾರ್ನಲ್ಲಿ ಸಾಕಷ್ಟು ಪುವರ್ ಇಂಪ್ಲಿಮೆಂಟೇಷನ್ ಅನ್ನು ಕಾಣುವಂಥದ್ದಾಗಿರ್ಬೋದು. MG ನರೇಗಾ ಮಹಾರಾಷ್ಟ್ರ, MP ಒರಿಸ್ಸಾದಂಥ ರಾಜ್ಯಗಳಲ್ಲಿ ಪುವರ್ ಇಂಪ್ಲಿಮೆಂಟೇಷನ್ ಆಗ್ತಿರೋದಿರ್ಬೋದು. ಮಿಡ್ ಡೇ ಮೀಲ್ ಸ್ಕೀಮ್ ಮಧ್ಯಪ್ರದೇಶದಲ್ಲಿ ಪುವರ್ ಇಂಪ್ಲಿಮೆಂಟೇಷನ್ ಆಗುವಂಥದ್ದು. ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಮಹಾರಾಷ್ಟ್ರದಲ್ಲಿ ಪುವರ್ ಇಂಪ್ಲಿಮೆಂಟೇಷನ್ ಆಗ್ತಿರುವಂಥದ್ದು. ಈ ರೀತಿಯಾಗಿ ಒಂದಷ್ಟು ಸ್ಕೀಮ್ಸ್ಗಳ ಉದಾಹರಣೆಯನ್ನು ನಾವು ನೀಡಬಹುದಾಗುತ್ತೆ. ಇವುಗಳ ಪುವರ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅನ್ನೋದಕ್ಕೆ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಸರಿ ಅಂತ ಹೇಳೋದಕ್ಕೆ ಒಂದಷ್ಟು ಸ್ಪಷ್ಟತೆಯನ್ನು ನೀಡುವಂತ ಈ ಪ್ರೂಫ್ಸ್ಗಳನ್ನು ನಾವಿಲ್ಲಿ ನೀಡಬಹುದಾಗುತ್ತೆ. ಒಟ್ಟಾರೆ ಈ ಉದಾಹರಣೆಗಳೇನು ಹೇಳುತ್ತೆ ಅಂತ ಅಂದ್ರೆ, ಪ್ರೈಸ್ ಫಿಕ್ಸೇಷನ್ ಅಲ್ಲಿ ಅವರನ್ನ ಕನ್ಸಲ್ಟ್ ಮಾಡದೇ ಇರುವಂಥದ್ದು, ಆ ವಲ್ನರಬಲ್ ಸೆಕ್ಷನ್ಸ್ಗೆ ಅವೇರ್ನೆಸ್ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲದೆ ಇರುವಂಥದ್ದು, MSPಯನ್ನು ನೀಡಿದ್ರು ಕೂಡ ಅದು ಸರಿಯಾಗಿ ಅವರಿಗೆ ಯಾರಿಗೆ ರೀಚ್ ಔಟ್ ಆಗಬೇಕು ಅವರಿಗೆ ರೀಚ್ ಔಟ್ ಆಗೋದಲ್ಲಿ ಫೇಲ್ಯೂರ್ ಆಗುತ್ತೆ. ಹಾಗಾಗಿ ಈ ರೀತಿ ಸರ್ಕಾರ ತರುವಂಥ ಯಾವುದೇ ವೆಲ್ಫೇರ್ ಸ್ಕೀಮ್ಸ್ಗಳು ವಲ್ನರಬಲ್ ಸೆಕ್ಷನ್ಸ್ಗಳಿಗೆ ರೀಚ್ ಔಟ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗೋದು, ಇಂಪ್ಲಿಮೆಂಟೇಷನಲ್ಲಿ ಎಫೆಕ್ಟಿವ್ ಆಗದೇ ಇರೋದಕ್ಕೆ ಕಾರಣ ಅವರ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು ಮತ್ತು ಅವರನ್ನು ಕನ್ಸಲ್ಟ್ ಮಾಡದೇ ಇರುವಂಥದ್ದು ಅಂತ ಸ್ಟೇಟ್ಮೆಂಟೇ ಹೇಳ್ತಾ ಇರೋದ್ರಿಂದ ಅದನ್ನು ನಾವು ಈ ವಾದಗಳ ಮುಖಾಂತರವಾಗಿ ಸ್ಪಷ್ಟಪಡಿಸಿದಾಗುತ್ತೆ.
ಈ ರೀತಿ ಯಾಕೆ ಸಮಸ್ಯೆಗಳಾಗುತ್ತೆ, ಈ ಹಿಂಡ್ರೆನ್ಸ್ಗಳು ಯಾಕಿದೆ ಅನ್ನೋದನ್ನು ಕೂಡ ನಮ್ಮ ಉತ್ತರದಲ್ಲಿ ನಾವು ಅಡ್ರೆಸ್ ಮಾಡ್ಬೋದಾಗುತ್ತೆ. ಇನ್ಎಫಿಷಿಯನ್ಸಿ ಆಫ್ ದಿ ಎಕ್ಸಿಕ್ಯೂಟಿವ್ಸ್, ಅಂದರೆ ಈ ಸ್ಕೀಮ್ಸ್ಗಳನ್ನು ಯಾರು ಬ್ಯೂರೋಕ್ರಾಟ್ಸ್ಗಳಿರ್ತಾರೆ, ಯಾರು ಪ್ರಾಪರಾಗಿ ಮಾನಿಟರ್ ಮಾಡಬೇಕು, ಅವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಅವರಲ್ಲಿ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಇರುವಂಥದ್ದು, ಕರಪ್ಷನ್ ಹೆಚ್ಚಾಗಿರುವಂಥದ್ದು, ಇನ್ಸೆಂಟಿವ್ಸ್ಗಳನ್ನು ಮಿಸ್ಅಲೈನ್ ಮಾಡುವಂಥದ್ದು, ಯಾರಿಗೆ ತಲುಪಬೇಕು ಅವರಿಗೆ ಬಿಟ್ಟು ಬೇರೆಯವರಿಗೆ ತಲುಪಿಸುವಂಥದ್ದು, ಇಂಥ ಕಾರ್ಯಗಳಿಂದ ಈ ಒಂದು ಸ್ಕೀಮ್ಸ್ಗಳು ಸರಿಯಾಗಿ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಆಗ್ತಾ ಇಲ್ಲ, ಅಥವಾ ಸ್ಕೀಮ್ಸ್ಗಳಿಂದ ಬರಬೇಕಾದಂಥ ಅಭಿವೃದ್ಧಿ ಸರಿಯಾಗಿ ಆಗದೇ ಇರುವಂಥದ್ದು. ಇನ್ನು ಇನ್ಫ್ರಾಸ್ಟ್ರಕ್ಚರಲ್ ಇಶ್ಯೂಸ್ಗಳನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಆ ಇನ್ಫ್ರಾಸ್ಟ್ರಕ್ಚರಲ್ ಇಶ್ಯೂಸ್ ಅಂದಾಗ ಅಡಿಕ್ವೇಟ್ ಫೆಸಿಲಿಟೀಸ್ ಹೆಲ್ತ್ ಸೆಕ್ಟರ್ನಲ್ಲಿ, ಎಜುಕೇಷನ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ ಇಲ್ಲದೇ ಇರುವಂಥದ್ದಾಗಿರ್ಬೋದು. ಇದರಿಂದ ಕೂಡ ಚಾನ್ಸಸ್ ಆಫ್ ಸಕ್ಸಸ್ ಆಫ್ ವೆಲ್ಫೇರ್ ಸ್ಕೀಮ್ಸ್ಗಳೇನಿದೆ, ಈ ಸಕ್ಸಸ್ಸಿನ ಚಾನ್ಸಸ್ ಕೂಡ ಡಿಟೀರಿಯೇಟ್ ಆಗುತ್ತೆ. ಇದನ್ನು ಕೂಡ ನಾವು ಬರಿಬೋದಾಗುತ್ತೆ. ನಂತರದಲ್ಲಿ ಡಿಸೈನ್ನಲ್ಲೇ ಇರ್ತಕ್ಕಂಥ ಫ್ಲಾಸ್ಗಳನ್ನು ಕೂಡ ನಾವು ಮೆನ್ಷನ್ ಮಾಡ್ಬೋದು. ಪೊಲಿಟಿಕಲ್ ಬಯಾಸನ್ನು ಕೆಲವೊಂದು ಸ್ಕೀಮ್ಸ್ಗಳಲ್ಲಿ ತೋರಿಸಲಾಗುತ್ತೆ. ಉದಾಹರಣೆಗೆ ಫಾರ್ಮ್ ಲೋನ್ ವೇವರ್ಸ್ ಅನ್ನುವಂಥದ್ದು ಅಕ್ರಾಸ್ ದಿ ಸ್ಟೇಟ್ಸ್ ಕ್ರಿಟಿಸೈಸ್ ಆಗಿರ್ತಕ್ಕಂಥದ್ದು ಬ್ಯಾಂಕರ್ಸ್ಗಳಿಂದ. ಈ ರೀತಿಯಾದಂಥ ಪ್ರಾಕ್ಟೀಸಸ್ಗಳು ಕಂಟ್ರಿಯ ಕ್ರೆಡಿಟ್ ಕಲ್ಚರ್ಗೆ ಒಳ್ಳೆಯದಲ್ಲ ಅಂದರೂ ಕೂಡ ಪೊಲಿಟಿಕಲ್ ಬಯಾಸ್ಗೋಸ್ಕರ ಈ ರೀತಿಯ ಸ್ಕೀಮ್ಸ್ಗಳನ್ನು ತರುವಂಥದ್ದು. ಮತ್ತು ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ ಆಗುವಂಥ ಸಂದರ್ಭದಲ್ಲೇ ಸರಿಯಾಗಿ ಐಡೆಂಟಿಫಿಕೇಷನ್ ಆಗದೇ ಇರುವಂಥದ್ದು, ಇವು ಡಿಸೈನ್ಸ್ಗಳಲ್ಲಿ ಇರ್ತಕ್ಕಂಥ ಫ್ಲಾಸ್ಗಳು. ಈ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಇವುಗಳ ಪೂರ್ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಇವುಗಳ ಸರಿಯಾದ ಇಂಪ್ಲಿಮೆಂಟೇಷನ್ ಆಗೋದಕ್ಕೆ ಅಥವಾ ಅದರಿಂದ ಹೆಚ್ಚು ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಯಾವ ರೀತಿಯಾಗಿ ನಾವು ಈ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮದೇ ಆದಂಥ ಉದಾಹರಣೆಗಳನ್ನು ಅಥವಾ ನಿಮ್ಮದೇ ಆದಂಥ ಪಾಯಿಂಟ್ಸ್ಗಳನ್ನು ನೀವು ವೇ ಫಾರ್ವರ್ಡ್ನಲ್ಲಿ ಬರಿಬೋದಾಗುತ್ತೆ. ಒಟ್ಟಾರೆಯಾಗಿ ಕನ್ಕ್ಲೂಷನ್ನ ಸಂದರ್ಭದಲ್ಲಿ ಗುಡ್ ಗವರ್ನೆನ್ಸ್ ಡಸಂಟ್ ಅಕ್ಕರ್ ಬೈ ಚಾನ್ಸ್. ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು ಬೈ ಚಾನ್ಸ್ ಬರುವಂಥದ್ದಲ್ಲ. ಇಟ್ ಮಸ್ಟ್ ಬಿ ಡಿಮ್ಯಾಂಡೆಡ್ ಬೈ ಸಿಟಿಸನ್ಸ್ ಅಂಡ್ ನರಿಶ್ಡ್ ಎಕ್ಸ್ಪ್ಲಿಸಿಟ್ಲಿ ಅಂಡ್ ಕಾನ್ಷಿಯಸ್ಲಿ ಬೈ ದ ನೇಷನ್ ಸ್ಟೇಟ್. ಒಂದು ನೇಷನ್ ಸ್ಟೇಟ್ನಲ್ಲಿ ಸಿಟಿಸನ್ಸ್ಗಳು ಇದು ಗುಡ್ ಗವರ್ನೆನ್ಸ್ಗೋಸ್ಕರ ಡಿಮ್ಯಾಂಡನ್ನು ಮಾಡಬೇಕು, ಮತ್ತು ಎಕ್ಸ್ಪ್ಲಿಸಿಟ್ ಆಗಿ ಕಾನ್ಷಿಯಸ್ ಆಗಿ ಇದು ನರೀಶ್ ಆಗಿ ಬರಬೇಕಾಗುತ್ತೆ ಒಂದು ನೇಷನ್ ಸ್ಟೇಟ್ನಲ್ಲಿ ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು ಅಂತ ಹೇಳಿ. ಹಾಗಾಗಿ ಇಟ್ ಇಸ್ ದೇರ್ ಫೋರ್ ನೆಸೆಸರಿ ದಟ್ ದ ಸಿಟಿಸನ್ಸ್ ಆರ್ ಅಲೌಡ್ ಟು ಪಾರ್ಟಿಸಿಪೇಟ್ ಫ್ರೀಲಿ, ಓಪನ್ಲಿ ಅಂಡ್ ಫುಲ್ಲಿ ಇನ್ ದ ಪ್ಲಾನಿಂಗ್ ಪ್ರೋಸೆಸ್ ಆಫ್ ಸ್ಕೀಮ್ಸ್ ಮೆಂಟ್ ಫಾರ್ ದೆಮ್. ಹಾಗಾಗಿ ಅಂದರೆ ಗುಡ್ ಗವರ್ನೆನ್ಸ್ ಅನ್ನುವಂಥದ್ದು ನಮ್ಮ ಸೊಸೈಟಿಯಲ್ಲಿ ಬರಬೇಕು ಅಂತ ಅಂದರೆ ಇಲ್ಲಿ ಈ ಸ್ಕೀಮ್ಸ್ಗಳನ್ನು ಯಾವ ಸೆಕ್ಷನ್ಗೆ ರೀಚ್ ಔಟ್ ಮಾಡೋದಕ್ಕೆ ಅಂತ ತರ್ತಾರೆ, ಅಂಥವ್ರುಗಳನ್ನು ಫ್ರೀಯಾಗಿ, ಓಪನ್ ಆಗಿ, ಫುಲ್ಲಿ ಅವರ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಈ ಸ್ಕೀಮ್ಸ್ಗಳನ್ನು ನಾವು ಫಾರ್ಮುಲೇಟ್ ಮಾಡುವಂಥ ಸಂದರ್ಭದಲ್ಲಿ, ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಇರಲೇಬೇಕಾಗುತ್ತೆ. ದ ಎಫರ್ಟ್ಸ್ ಆಫ್ ದಿ ಪ್ರೆಸೆಂಟ್ ಗವರ್ಮೆಂಟ್ ಆನ್ ದ ಪ್ರಿನ್ಸಿಪಲ್ ಆಫ್ ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಸೀಮ್ಸ್ ಟು ಬಿ ಇನ್ ದ ರೈಟ್ ಡೈರೆಕ್ಷನ್. ಪ್ರೆಸೆಂಟ್ ಅಂದರೆ ಈಗಿರ್ತಕ್ಕಂಥ ಸರ್ಕಾರ ತನ್ನದೇ ಆದಂಥ ಒಂದು ಪ್ರಿನ್ಸಿಪಲನ್ನು ಹೊಂದಿದೆ. ಈ ಸ್ಕೀಮ್ಸ್ಗಳನ್ನು ಸರಿಯಾಗಿ ರೀಚ್ ಔಟ್ ಮಾಡುವಲ್ಲಿ ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಅನ್ನುವಂಥದ್ದು, ಈ ಒಂದು ರಿಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಅನ್ನುವಂಥ ಪ್ರಿನ್ಸಿಪಲ್ ಏನಿದೆ ಇದು ರೈಟ್ ಡೈರೆಕ್ಷನ್ನಲ್ಲಿ ಇರುವಂತೆ ಕಾಣುತ್ತೆ. ಈ ಒಂದು ಎಫರ್ಟ್ಸ್ಗಳನ್ನು ಹಾಕಿದಾಗ ಸ್ಕೀಮ್ಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ಒಂದು ಪಾಸಿಟಿವಿಟಿಯನ್ನು ತೋರಿಸ್ತಾ ಈ ರೀತಿಯಾಗಿ ಕಾರ್ಯಗಳನ್ನು ಮಾಡಬೇಕು, ಇದರಿಂದ ಸ್ಕೀಮ್ಸ್ಗಳನ್ನು ನಾವು ಸರಿಯಾಗಿ ಡಿಲಿವರ್ ಆಗುವಂತೆ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಉತ್ತರವನ್ನು ಮುಗಿಸ್ಬೋದಾಗುತ್ತೆ. ಯಾವುದೇ ಉತ್ತರಗಳನ್ನು ಎಂಡ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪಾಸಿಟಿವ್ ರಿಫಾರ್ಮ್ಸ್ಗಳನ್ನು ನಾವು ಸಜೆಸ್ಟ್ ಮಾಡುವಂಥದ್ದು. ವೇ ಫಾರ್ವರ್ಡ್ ನಾವು ಏನನ್ನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸಕ್ಸಸ್ಸನ್ನು ತರ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು, ಅಥವಾ ನಮ್ಮ ರ್ಯಾಂಕಿಂಗ್ ಅನ್ನುವಂಥದ್ದು ಕೆಲವೊಂದು ಇಂಡೆಕ್ಸ್ನಲ್ಲಿ ವರ್ಸ್ಟ್ ಆಗಿದ್ದಾಗ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನೇನು ಮಾಡ್ಬೋದು, ಈ ರೀತಿಯ ಉತ್ತರಗಳನ್ನು ಕೂಡ ನಿಮ್ಮ ಕನ್ಕ್ಲೂಷನಲ್ಲಿ ಬರೆಯೋದ್ರ ಮುಖಾಂತರವಾಗಿ ಒಂದು ಪಾಸಿಟಿವ್ ಉತ್ತರವನ್ನು ನೀಡಿದಾಗುತ್ತೆ. ಇದರಿಂದ ಎವ್ಯಾಲ್ಯೂಯೇಟರ್ಗೂ ಕೂಡ ಒಂದು ಒಳ್ಳೆ ಇಂಪ್ರೆಷನನ್ನು ನೀವು ಕ್ರಿಯೇಟ್ ಮಾಡಿದಾಗುತ್ತೆ, ಒಂದಷ್ಟು ಒಳ್ಳೆ ಮಾರ್ಕ್ಸ್ಗಳನ್ನು ಕೂಡ ನೀವು ಫೆಚ್ ಮಾಡ್ಬೋದಾಗುತ್ತೆ. ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಇಂದಿನ ಮೊದಲ ಪ್ರಶ್ನೆ, ದ ಸಿಟಿಸನ್ಸ್ ಚಾರ್ಟರ್ ಈಸ್ ಅನ್ ಐಡಿಯಲ್ ಇನ್ಸ್ಟ್ರುಮೆಂಟ್ ಆಫ್ ಆರ್ಗನೈಸೇಷನಲ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಐಡೆಂಟಿಫೈ ದ ಲಿಮಿಟೇಷನ್ಸ್ ಆ್ಯಂಡ್ ಸಜೆಸ್ಟ್ ಮೆಷರ್ಸ್ ಫಾರ್ ಗ್ರೇಟರ್ ಎಫೆಕ್ಟಿವ್ನೆಸ್ ಆಫ್ ದಿ ಸಿಟಿಸನ್ಸ್ ಚಾರ್ಟರ್ಸ್ ಅಂತ ಹೇಳಿ ನಮ್ಮ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಒಂದು ಐಡಿಯಲ್ ಇನ್ಸ್ಟ್ರುಮೆಂಟ್ ಆಗುತ್ತೆ ಆರ್ಗನೈಸೇಷನಲ್ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ತರುವಂಥ ಉದ್ದೇಶದಿಂದ. ಆದರೂ ಕೂಡ ಇದಕ್ಕೆ ಇದರದ್ದೇ ಆದಂಥ ಲಿಮಿಟೇಷನ್ಸ್ಗಳು ಇರುವಂಥದ್ದು. ಆ ಲಿಮಿಟೇಷನ್ಸ್ಗಳು ಅಥವಾ ತೊಡಕುಗಳು ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕಾಗತ್ತೆ, ಮತ್ತು ಈ ಸಿಟಿಸನ್ಸ್ ಚಾರ್ಟರ್ಸ್ಗಳ ಎಫೆಕ್ಟಿವ್ನೆಸ್ ಹೆಚ್ಚಾಗೋದಕ್ಕೆ ಬೇಕಾಗುವಂಥ ಮೆಷರ್ಸ್ಗಳನ್ನು ಸಜೆಸ್ಟ್ ಮಾಡಬೇಕಾಗುತ್ತೆ. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಸಿಟಿಸನ್ಸ್ ಚಾರ್ಟರ್ ಅಂದ್ರೆ ಏನು ಅನ್ನೋದನ್ನು ಡಿಫೈನ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಇವು ಯಾವ ರೀತಿಯಲ್ಲಿ ಆರ್ಗನೈಸೇಷನಲ್ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ತರುತ್ತೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ಪ್ರಶ್ನೆಯ ಡಿಮ್ಯಾಂಡ್ ಆಗಿರ್ತಕ್ಕಂಥ ಈ ಸಿಟಿಸನ್ಸ್ ಚಾರ್ಟರ್ಸ್ಗಿರುವಂಥ ಲಿಮಿಟೇಷನ್ಸ್ಗಳು ಏನು ಅನ್ನೋದನ್ನು ಮೆನ್ಷನ್ ಮಾಡಬೇಕು, ಮತ್ತು ಸಿಟಿಸನ್ಸ್ ಚಾರ್ಟರ್ನ ಎಫೆಕ್ಟಿವ್ನೆಸ್ ಹೆಚ್ಚುಗೊಳಿಸೋದಕ್ಕೆ ಯಾವೆಲ್ಲ ಮೆಷರ್ಸ್ಗಳನ್ನು ತಗೊಳ್ಬೇಕು ಅನ್ನೋದನ್ನು ನಿಮ್ಮದೇ ಆದಂಥ ಮೆಷರ್ಸ್ಗಳನ್ನು ಕೂಡ ನೀವು ಸಜೆಸ್ಟ್ ಮಾಡ್ಬೋದಾಗುತ್ತೆ. ಮೊದಲಿಗೆ ಈ ಚಾರ್ಟರನ್ನು ಡಿಫೈನ್ ಮಾಡೋದಾದರೆ, ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಒಂದು ಸೆಟ್ ಆಫ್ ಕಮಿಟ್ಮೆಂಟ್ಸ್ಗಳಾಗಿರುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ ಮಾಡುವಂಥ ಸೆಟ್ ಆಫ್ ಕಮಿಟ್ಮೆಂಟ್ಸ್ಗಳು ಅಥವಾ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ವಿಸಸ್ ವಿಚ್ ಇಟ್ ಡೆಲಿವರ್ಸ್ ಅಂತ ಹೇಳಿ ಕೂಡ ಕರೆಸ್ಕೊಳ್ಳುವಂಥದ್ದು. ಇದನ್ನು ನಾವು ಈ ರೀತಿ ಡಿಫೈನ್ ಮಾಡ್ಬೋದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ನಿನ ಮಿನಿಸ್ಟ್ರಿ ಆಗಿರ್ಬೋದು,
ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಆರ್ಗನೈಸೇಷನ್ಸ್ ಆಗಿರ್ಬೋದು, ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಸ್ನ ಅಡಿಯಲ್ಲಿ UTs ಅಡಿಯಲ್ಲಿ ಬರುವಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಸಿಟಿಸನ್ಸ್ ಚಾರ್ಟರ್ಸ್ ಅಪ್ಲಿಕಬಲ್ ಆಗುವಂಥದ್ದು. ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರೋದಕ್ಕೆ, ಅಕೌಂಟಬಿಲಿಟಿಯನ್ನು ತರೋದಕ್ಕೆ, ಆ ಒಂದು ಆರ್ಗನೈಸೇಷನನ್ನು ಸಿಟಿಸನ್ ಫ್ರೆಂಡ್ಲಿ ಆಗಿ ಮಾಡೋದಕ್ಕೆ ಇರುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದು ಅಂತ ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಬೋದಾಗುತ್ತೆ. ಈ ರೀತಿಯಾಗಿ ಇಂಟ್ರೊಡಕ್ಷನ್ ಅನ್ನು ಸಿಟಿಸನ್ಸ್ ಚಾರ್ಟರ್ನ ಬಗ್ಗೆ ಅದನ್ನ ಡೆಫಿನೇಷನ್ ಅನ್ನು ಬರೆಯೋದಾಗಿರ್ಬೋದು, ಅದ್ರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ಇಂಟ್ರೊಡ್ಯೂಸ್ ಮಾಡ್ಬೋದಾಗುತ್ತೆ ಈ ಉತ್ತರವನ್ನ. ಈಗ ಯಾವ ರೀತಿಯಾಗಿ ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಟೂಲ್ ಆಫ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಆಗಿ ಕೆಲಸ ಮಾಡುತ್ತೆ, ಅಂದರೆ ಸಿಟಿಸನ್ಸ್ ಚಾರ್ಟರ್ನಲ್ಲಿ ಇರ್ತಕ್ಕಂಥ ಮೇನ್ ಪ್ರಾವಿಷನ್ಸ್ಗಳು ಯಾವುದು, ಈ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ಅದು ಹೇಗೆ ತರುತ್ತೆ ಅನ್ನೋದನ್ನ ನಾವು ಮೊದಲಿಗೆ ತೋರಿಸಬೇಕಾಗುತ್ತೆ. ಸಿಟಿಸನ್ಸ್ ಚಾರ್ಟರ್ನ ಮುಖಾಂತರವಾಗಿ ಈ ಒಂದು ಆರ್ಗನೈಸೇಷನ್, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಇವಕ್ಕಿರುವಂಥ ಏಮ್ಸ್ ಗೋಲ್ಸ್ಗಳ ಬಗ್ಗೆ ಕಾಮನ್ ಮ್ಯಾನಿಗೆ ತಿಳಿಸೋದ್ರ ಮುಖಾಂತರವಾಗಿ ಕಾಮನ್ ಮ್ಯಾನಿನ ಪಾರ್ಟಿಸಿಪೇಷನ್ ಅನ್ನು ಹೆಚ್ಚು ಮಾಡುತ್ತೆ. ಮತ್ತೆ ಟ್ರಾನ್ಸ್ಪರೆಂಟ್ ಪ್ರಾವಿಷನ್ಸ್ಗಳನ್ನು ಮತ್ತು ಅಕೌಂಟಬಿಲಿಟಿಯನ್ನು ಎನ್ಶೂರ್ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಕರಪ್ಷನ್ ಅನ್ನುವಂಥದ್ದು ಕಡಿಮೆ ಆಗುವಂತೆ ಮಾಡುವಂಥದ್ದು. ಮತ್ತು ಪಬ್ಲಿಕ್ ಡೆಲಿವರಿ ಸಿಸ್ಟಮ್ನಲ್ಲಿ ಎಫಿಷಿಯನ್ಸಿ ಮತ್ತು ಎಫೆಕ್ಟಿವ್ನೆಸ್ ಅನ್ನುವಂಥದ್ದು ಈ ಸಿಟಿಸನ್ಸ್ ಚಾರ್ಟರ್ನಿಂದ ಇಂಪ್ರೂವ್ ಆಗುತ್ತೆ. ಕಾಸ್ಟ್ ರೆಡ್ಯೂಸ್ ಅನ್ನು ಮಾಡುತ್ತೆ ಯಾವುದೇ ಒಂದು ಕೆಲಸಗಳಾಗುವಂಥ ಸಂದರ್ಭದಲ್ಲಿ, ಮತ್ತೆ ಡಿಲೇ ಆಗದೇ ಇರುವಂತೆ ತಡೆಯುವಂಥ ಕೆಲಸವನ್ನು ಮಾಡುತ್ತೆ, ರೆಡ್ ಟೇಪಿಸಮ್ ಅನ್ನು ಪ್ರಿವೆಂಟ್ ಮಾಡುತ್ತೆ, ಒಟ್ಟಾರೆಯಾಗಿ ಗುಡ್ ಗವರ್ನೆನ್ಸ್ ಅನ್ನು ಪ್ರಮೋಟ್ ಮಾಡುವಂಥದ್ದು ಈ ಸಿಟಿಸನ್ಸ್ ಚಾರ್ಟರ್. ಈ ಸಿಟಿಸನ್ಸ್ ಚಾರ್ಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಸರ್ವಿಸ್ ಅನ್ನ ಸೆಟ್ ಮಾಡುತ್ತೆ. ಇದರಿಂದ ಯಾವುದೇ ಒಂದು ಆರ್ಗನೈಸೇಷನ್ ಇಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಎಲ್ಲರೂ ಇಟ್ಕೊಳ್ತಾರೆ. ಹಾಗಾಗಿ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗಳು ಡಿಲಿಜೆಂಟ್ ಆಗಿ ಅವರನ್ನ ಒಳ್ಳೆ ಒಂದು ಕರ್ತವ್ಯವನ್ನು ಮಾಡುವಂತೆ ಈ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಗಳು ಅವರನ್ನ ಪುಷ್ ಮಾಡುತ್ತೆ. ಆಕ್ಸೆಸ್ ಅನ್ನ ಹೆಚ್ಚುಗೊಳಿಸುತ್ತೆ, ಚಾಯ್ಸ್ ಗಳನ್ನ ನೀಡುತ್ತೆ, ಇದರ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ಫೇರ್ ಆಗಿ ಟ್ರೀಟ್ ಮಾಡುತ್ತೆ. ಈ ರೀತಿಯಾಗಿ ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಸಾಕಷ್ಟು ಪ್ರಾವಿಷನ್ಸ್ ಗಳನ್ನ ಹೊಂದಿರುತ್ತೆ. ಇದರ ಮುಖಾಂತರವಾಗಿ ಯಾವುದೇ ಒಂದು ಆರ್ಗನೈಸೇಷನ್ ನ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನ ಹೆಚ್ಚು ಮಾಡುತ್ತೆ. ಈ ರೀತಿ ನಾವು ಮೊದಲಿಗೆ ಸಿಟಿಸನ್ಸ್ ಚಾರ್ಟರ್ ನಲ್ಲಿ ಇರ್ತಕ್ಕಂಥ ಟೂಲ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಆಗ ನಮ್ಮ ಉತ್ತರಕ್ಕೆ ಒಂದು ಪ್ರಾಪರ್ ಬೇಸ್ ಅನ್ನ ಹಾಕಿದಾಗುತ್ತೆ. ಮುಂದಿನ ಹಂತದಲ್ಲಿ ಈ ಪ್ರಶ್ನೆ ಮುಖ್ಯವಾಗಿ ಡಿಮ್ಯಾಂಡ್ ಮಾಡಿರ್ತಕ್ಕಂಥ ಲಿಮಿಟೇಷನ್ಸ್ಗಳು ಮತ್ತು ಇದಕ್ಕೆ ಮೆಜರ್ಸ್ ಏನು ಅನ್ನೋದನ್ನ ಅಡ್ರೆಸ್ ಮಾಡಬಹುದಾಗುತ್ತೆ. ಈ ಲಿಮಿಟೇಷನ್ಸ್ಗಳು ಯಾವುದು ಅಂತ ನೋಡೋದಾದ್ರೆ, ಯಾರೇ ಒಬ್ರು ಸರ್ವಿಸ್ ಸೀಕರ್ಸ್ಗಳು ಬಂದಂಥವರಿಗೆ ಮೇಜರ್ ಲಿಮಿಟೇಷನ್ ಏನು ಅಂತಂದ್ರೆ, ಇದ್ರ ಬಗ್ಗೆ ಸರಿಯಾದ ಅವೇರ್ನೆಸ್ ಆಗಲಿ, ನಾಲೆಡ್ಜ್ ಆಗಲಿ, ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿ ಇಲ್ಲದೆ ಇರುವಂಥ ಕಾರಣದಿಂದ ಆ ಮೇಜರ್ ಸೀಕರ್ಸ್ಗಳೇನಿದ್ದಾರೆ, ಸರ್ವಿಸ್ ಸೀಕರ್ಸ್ಗಳು, ಅವರಿಗೆ ಅವೇರ್ನೆಸ್ ಅನ್ನುವಂಥದ್ದು, ನಾಲೆಡ್ಜ್ ಇಲ್ಲದೆ ಇರುವಂಥದ್ದೇ ಒಂದು ಮೇಜರ್ ಲಿಮಿಟೇಷನ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಅನ್ನ ಆಪರೇಟಿವ್ ಮತ್ತು ಸೂಪರ್ವೈಸರಿ ಸ್ಟಾಫಿಗೆ ನೀಡಿರೋದಿಲ್ಲ, ಅದು ಕೂಡ ಒಂದು ಲಿಮಿಟೇಷನ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಇನ್ನು ಆಫೀಸರ್ಸ್ಗಳು ಮತ್ತು ಆಪರೇಟಿವ್ ಸ್ಟಾಫ್ನ ನಡುವೆ ಒಂದು ಟೀಮ್ ಎಫರ್ಟ್ ಅನ್ನುವಂಥದ್ದು ಇರಬೇಕಾಗುತ್ತೆ. ಆದರೆ ಇಲ್ಲಿ ಹೈರಾರ್ಕಿಕಲ್ ಗ್ಯಾಪ್ ಅನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಇದು ಕೂಡ ಒಂದು ಲಿಮಿಟೇಷನ್ ಆಗುತ್ತೆ. ಸ್ಟಾಫ್ಸ್ಗಿರುವಂಥ ಇನ್ಸೆನ್ಸಿಟಿವ್ನೆಸ್ ಕೂಡ ಒಂದು ಲಿಮಿಟೇಷನ್ ಆಗುತ್ತೆ. ನಾಟ್ ಎನಫ್ ಮೋಟಿವೇಶನ್, ಅಂದರೆ ಸರಿಯಾದಂಥ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಅಕೌಂಟಬಲ್ ಆಗಿ ಕೆಲಸ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಸ್ಟಾಫಿಗೆ ನಾಟ್ ಎನಫ್ ಮೋಟಿವೇಶನ್ ಇರೋದು ಕೂಡ ಈ ಚಾರ್ಟರ್ಸ್ನಲ್ಲಿ ಎಷ್ಟೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೂ ಕೂಡ ಅವುಗಳನ್ನು ಫಾಲೋ ಮಾಡದೇ ಇರುವಂತೆ ಲಿಮಿಟ್ ಮಾಡುತ್ತೆ ಅವರನ್ನು. ಇದು ಕೂಡ ಒಂದು ಲಿಮಿಟೇಷನ್ ಆಗುತ್ತೆ. ಇನ್ನು ಮೆಜಾರಿಟಿ ಆಫ್ ದಿ ಕೇಸಸ್ನಲ್ಲಿ ಚಾರ್ಟರ್ಸ್ಗಳು ಫಾರ್ಮುಲೇಟ್ ಆಗುವಂಥ ಸಂದರ್ಭದಲ್ಲಿ ಕನ್ಸಲ್ಟೇಟಿವ್ ಪ್ರೋಸೆಸ್ ಅನ್ನು ಅವು ಲ್ಯಾಕ್ ಮಾಡಿರುತ್ತೆ, ಅಂದರೆ ಅವಕ್ಕೆ ಸರಿಯಾದಂಥ ಕನ್ಸಲ್ಟೇಟಿವ್ ಪ್ರೋಸೆಸ್ಸೇ ಇರೋದಿಲ್ಲ. ಅದರಿಂದ ಕೂಡ ಒಂದು ಲಿಮಿಟೇಷನ್ ಅಂತ ನಾವು ಹೇಳ್ಬೋದಾಗುತ್ತೆ. ಬೈ ಅಂಡ್ ಲಾರ್ಜ್ ಸರ್ವಿಸ್ ಪ್ರೊವೈಡರ್ಸ್ಗಳು ಈ ಚಾರ್ಟರ್ನಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಫಿಲಾಸಫಿ ಏನು, ಅದರ ಗೋಲ್ಸ್ ಏನು, ಮೈನ್ ಫೀಚರ್ಸ್ಗಳೇನು ಅನ್ನೋದ್ರ ಬಗ್ಗೆ ಸರಿಯಾದ ಫೆಮಿಲಿಯರಿಟಿ ಅನ್ನುವಂಥದ್ದು ಇಲ್ಲಿ ಯಾರು ಕೆಲಸಗಳನ್ನು ಮಾಡಬೇಕು ಸರ್ವಿಸ್ ಪ್ರೊವೈಡರ್ಸ್ಗಳು ಅವರಿಗೆ ಇರೋದಿಲ್ಲ. ಅದು ಕೂಡ ಒಂದು ಲಿಮಿಟೇಷನ್ ಆಗುವಂಥದ್ದು. ಇನ್ನು ಇನ್ಅಡಿಕ್ವೇಟ್ ಪಬ್ಲಿಸಿಟಿ ಕೂಡ ಇದಕ್ಕಿರ್ತಕ್ಕಂಥ ಒಂದು ಲಿಮಿಟೇಷನ್. ಸಿಟಿಸನ್ಸ್ಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸೋದಕ್ಕೆ ಅಂತ ಹೇಳಿ ಯಾವುದೇ ಫಂಡಿಂಗ್ ಅನ್ನುವಂಥದ್ದು ಇದಕ್ಕೆ ಅಂತ ಹೇಳಿ ಅಲೋಕೇಟ್ ಆಗಿರಲ್ಲ. ಇದು ಕೂಡ ಒಂದು ಲಿಮಿಟೇಷನ್ ಅನ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ಮೆನ್ಷನ್ ಕೂಡ ಆಗಿಲ್ಲದೆ ಇರುವಂಥದ್ದು, ಇದು ಕೂಡ ಇದರಲ್ಲಿರ್ತಕ್ಕಂಥ ಒಂದು ಲಿಮಿಟೇಷನ್. ಈ ರೀತಿಯಾಗಿ ಲಿಮಿಟೇಷನ್ ಅನ್ನೇ ಮುಖ್ಯವಾಗಿ ಕೇಳಿದ್ದಾರೆ, ಮತ್ತೆ ಇದಕ್ಕೆ ಯಾವ ರೀತಿಯಾದಂಥ ಮೆಜರ್ಸ್ಗಳನ್ನು ತಗೊಳ್ಬಹುದು ಅಂತ ಕೇಳಿದ್ದಾರೆ. ಹಾಗಾಗಿ ಮೆಜರ್ಸ್ ಮತ್ತೆ ಲಿಮಿಟೇಷನ್ಸ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಉತ್ತರಗಳನ್ನು ಬರಿಬೇಕಾಗುತ್ತೆ. ಸಿಟಿಸನ್ಸ್ ಚಾರ್ಟರ್ಗೆ ಗ್ರೇಟರ್ ಎಫೆಕ್ಟಿವ್ನೆಸ್ ಬರೋದಕ್ಕೆ ಯಾವ ರೀತಿಯ ಮೆಜರ್ಸ್ಗಳನ್ನು ತಗೊಳ್ಬೇಕು ಅನ್ನೋದನ್ನ ಇದು ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವೆಶನ್ ಅಲ್ಲಿ ಕೇಳಿರುವಂಥದ್ದು. ಇದನ್ನು ಕೂಡ ನಾವು ಕ್ಲಿಯರ್ ಆಗಿ ಅಡ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ರೆಮಿಡಿ ಅಥವಾ ಪೆನಾಲ್ಟೀಸ್ಗಳನ್ನು ಕ್ಲಿಯರ್ ಆಗಿ ಯಾವುದೇ ಒಂದು ಚಾರ್ಟರ್ನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ, ಅಥವಾ ಕಾಂಪನ್ಸೇಷನ್ ಆಗಿರ್ಬೋದು, ಇವುಗಳನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಪಬ್ಲಿಕೇಶನ್ ಆಫ್ ದಿ ಚಾರ್ಟರ್ ಅನ್ನುವಂಥದ್ದು ಲೋಕಲ್ ಲ್ಯಾಂಗ್ವೇಜಸ್ಗಳಲ್ಲಿ ಪಬ್ಲಿಷ್ ಆಗಬೇಕಾಗುತ್ತೆ. ಆಗ ಹೆಚ್ಚಿನ ಜನಕ್ಕೆ ಅದು ರೀಚ್ ಔಟ್ ಆಗುವಂಥದ್ದು. ಇನ್ನು ಫ್ಯೂ ಪ್ರಾಮಿಸಸ್ಗಳನ್ನು ಮಾಡಿ ಅವುಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕೇ ಹೊರತು ಇಂಪ್ರಾಕ್ಟಿಕಲ್ ಆಸ್ಪಿರೇಷನ್ಸ್ಗಳನ್ನು ಕೊಡಬಾರ್ದು. ಹಾಗಾಗಿ ಸಿಟಿಸನ್ಸ್ ಚಾರ್ಟರ್ಸ್ಗಳು ಕ್ಲಿಯರ್ ಅಂಡ್ ಆಬ್ಜೆಕ್ಟಿವ್ ಆಗಿ ಇರಬೇಕಾಗುತ್ತೆ. ಬಿಫೋರ್ ಆರ್ಗನೈಸೇಷನ್ ಯಾವುದೇ ಒಂದು ಚಾರ್ಟರ್ ಅನ್ನು ಮಾಡೋದಕ್ಕೆ ಮುಂಚೆ ಅವುಗಳಲ್ಲಿರ್ತಕ್ಕಂಥ ಸ್ಟ್ರಕ್ಚರನ್ನು ರೀಸ್ಟ್ರಕ್ಚರ್ ಮಾಡುವಂಥದ್ದು, ಅವುಗಳ ಇಂಟರ್ನಲ್ ಸಿಸ್ಟಮ್ಸ್ಗಳನ್ನು, ಪ್ರೊಸೆಸಸ್ಗಳನ್ನು ರೀಸ್ಟ್ರಕ್ಚರ್ ಮಾಡುವಂಥ ಕಾರ್ಯವನ್ನು ಮೊದಲಿಗೆ ಮಾಡಬೇಕಾಗುತ್ತೆ. ನಂತರದಲ್ಲಿ ಈ ಚಾರ್ಟರನ್ನು ತರಬೇಕಾಗುತ್ತೆ. ಒನ್ ಸೈಜ್ ಡಸಂಟ್ ಫಿಟ್ ಆಲ್, ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಅಂಶಗಳನ್ನು ತರೋದು ಎಲ್ಲರಿಗೂ ಕೂಡ ಸೂಟ್ ಆಗೋದಿಲ್ಲ. ಹಾಗಾಗಿ ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಇಟ್ ಶುಡ್ ಬಿ ಕ್ಲೋಸ್ ಟು ಗ್ರೌಂಡ್ ರಿಯಾಲಿಟಿ ಅಂಡ್ ಲೋಕಲ್ ಕಂಡೀಷನ್.
ಅಲ್ಲಿನ ಸ್ಥಳೀಯ ಕಂಡೀಷನ್ಸ್ಗಳಿಗೆ ಫಿಟ್ ಆಗುವಂಥ ಪ್ರಾವಿಷನ್ಸ್ಗಳನ್ನು ತರಬೇಕಾಗುತ್ತೆ. ಇನ್ನು ಈ ಸಿಟಿಸನ್ಸ್ ಚಾರ್ಟರ್ಸ್ಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಿದೆ ಮತ್ತು ಈ ಚಾರ್ಟರ್ಸ್ಗಳು ಎಷ್ಟು ಅಪ್ಲಿಕಬಲ್ ಆಗುತ್ತೆ ಅನ್ನೋದನ್ನ ಪೀರಿಯಾಡಿಕಲಿ ಒಂದು ಕಮಿಟ್ಮೆಂಟನ್ನು ತೋರಿಸೋದ್ರ ಮುಖಾಂತರವಾಗಿ ಈ ಚಾರ್ಟರ್ಸ್ಗಳ ಎವ್ಯಾಲ್ಯೂಯೇಷನ್ ಅನ್ನು ಪೀರಿಯಾಡಿಕಲಿ ಮಾಡಬೇಕಾಗುತ್ತೆ. ಈ ಎಲ್ಲ ಮೆಜರ್ಸ್ಗಳ ಮುಖಾಂತರವಾಗಿ ಸಿಟಿಸನ್ಸ್ ಚಾರ್ಟರಿನ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡ್ಬೋದು. ಒಟ್ಟಾರೆಯಾಗಿ ಸಿಟಿಸನ್ಸ್ ಚಾರ್ಟರ್ ಅನ್ನುವಂಥದ್ದು ಮೋರ್ ರೆಸ್ಪಾನ್ಸಿವ್ ಮತ್ತು ಸಿಟಿಸನ್ ಫ್ರೆಂಡ್ಲಿ ಗವರ್ನೆನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಸಿಟಿಸನ್ಸ್ ಚಾರ್ಟರ್ ಅನ್ನ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ರಿವೈವ್ ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. ಈ ಕಾರ್ಯವನ್ನು ಮಾಡೋದ್ರ ಮುಖಾಂತರವಾಗಿ ಕೇವಲ ಗ್ರಾಹಕರಲ್ಲಷ್ಟೇ ಅಲ್ಲ, ಆ ಎಂಪ್ಲಾಯೀಸ್ಗಳು ಯಾರಿರ್ತಾರೆ ಅವರಲ್ಲೂ ಕೂಡ ಅಕೌಂಟಬಿಲಿಟಿಯನ್ನು ಹೆಚ್ಚು ಮಾಡಬಹುದಾಗುತ್ತೆ. ಈ ರೀತಿಯ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಅನ್ನ ನಮ್ಮ ಉತ್ತರದಲ್ಲಿ ನಾವು ಬರೀತಾ ಹೋಗಬೇಕು. ಮುಂದಿನ ನಮ್ಮ ಪ್ರಶ್ನೆ, ಇನಿಷಿಯಲಿ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ ವರ್ ಡಿಸೈನ್ ಟು ಅಚೀವ್ ದ ಗೋಲ್ಸ್ ಆಫ್ ನ್ಯೂಟ್ರಾಲಿಟಿ ಅಂಡ್ ಎಫೆಕ್ಟಿವ್ನೆಸ್ which seems to be lacking in the present context. Do you agree with the view that drastic reforms are required in civil services? ಕಮೆಂಟ್ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಪ್ರಾರಂಭಿಕವಾಗಿ ಸಿವಿಲ್ ಸರ್ವಿಸಸ್ ಅಥವಾ ನಾಗರಿಕ ಸೇವೆಗಳು ಅನ್ನುವಂಥದ್ದು ಭಾರತದಲ್ಲಿ ಡಿಸೈನ್ ಆಗಿದ್ದಂಥದ್ದು ನ್ಯೂಟ್ರಾಲಿಟಿಯನ್ನ ಎಫೆಕ್ಟಿವ್ನೆಸ್ ಅನ್ನ ತರಬೇಕು ಅನ್ನುವಂಥ ಉದ್ದೇಶದಿಂದ ನಾಗರಿಕ ಸೇವೆಗಳು ಇನಿಷಿಯಲಿ ಇಂಟ್ರೊಡ್ಯೂಸ್ ಆದರೂ ಕೂಡ ಇವತ್ತಿನ ಕಂಟೆಕ್ಸ್ಟ್ನಲ್ಲಿ ಇದು ಸಾಕಷ್ಟು ಲ್ಯಾಕಿಂಗ್ ಆಗ್ತಾ ಇದೆ. ನ್ಯೂಟ್ರಾಲಿಟಿ ಎಫೆಕ್ಟಿವ್ನೆಸ್ ಅನ್ನುವಂಥದ್ದನ್ನ ಇಲ್ಲದೆ ಇರುವಂತೆ ಕಳ್ಕೊಳ್ತಾ ಇದೆ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಈ ರೀತಿ ಒಂದು ಸ್ಟೇಟ್ಮೆಂಟ್ ಅನ್ನು ಅವರು ನೀಡಿದ್ದಾರೆ. ಇಂದಿನ ನಾಗರಿಕ ಸೇವೆಗಳಿಗೆ ಡ್ರಾಸ್ಟಿಕ್ ರಿಫಾರ್ಮ್ಸ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನೀವು ಅಗ್ರಿ ಮಾಡ್ತೀವಿ, ನಿಮ್ಮ ಒಂದು ದೃಷ್ಟಿಕೋನವನ್ನ ತಿಳಿಸಿ ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ನಾಗರಿಕ ಸೇವೆಗಳಿಗೆ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಈ ಪ್ರಶ್ನೆ ಕೂಡ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಒಂದು ಒಳ್ಳೆ ಉತ್ತರವನ್ನ ಈ ಪ್ರಶ್ನೆಗೆ ಬರೀಬೇಕಾಗುತ್ತೆ. ಮೊದಲಿಗೆ ನಮ್ಮ ನಾಗರಿಕ ಸೇವೆಗಳ ಇನಿಷಿಯಲ್ ಗೋಲ್ಸ್ಗಳು, ಗುರಿಗಳೇನು ಅನ್ನೋದನ್ನ ಅಡ್ರೆಸ್ ಮಾಡಬೇಕಾಗುತ್ತೆ. ಮತ್ತೆ ಇನಿಷಿಯಲ್ ಡಿಸೈನ್ನಲ್ಲಿ ಇದ್ದಂಥ ಸಂದರ್ಭಕ್ಕೂ ಇವತ್ತಿನ ಒಂದು ವರ್ಕಿಂಗ್ ಏನಾಗ್ತಿದೆ, ನಾಗರಿಕ ಸೇವೆಗಳ ವರ್ಕಿಂಗ್ನಲ್ಲಿ ಇರ್ತಕ್ಕಂಥ ಕರೆಂಟ್ ಸ್ಟೇಟ್ ಏನಿದೆ, ಸ್ಥಿತಿಗತಿ ಏನಿದೆ, ಇದೆರಡರ ನಡುವೆ ಇರ್ತಕ್ಕಂಥ ಗ್ಯಾಪ್ಸ್ಗಳನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೆ ರಿಫಾರ್ಮ್ಸ್ಗಳನ್ನು ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಉತ್ತರವನ್ನು ಈ ರೀತಿ ಪ್ರಾರಂಭ ಮಾಡಬಹುದಾಗುತ್ತೆ. ಸರ್ದಾರ್ ಪಟೇಲ್ ಅವರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅನ್ನ ದ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾಸ್ ಗವರ್ಮೆಂಟ್ ಮಿಷನರಿ ಅಂತ ಹೇಳಿ ಕರೆದಿದ್ದಾರೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ಸ್ ಒಟ್ಟಾರೆಯಾಗಿ ನಾಗರಿಕ ಸೇವೆಗಳು ಭಾರತದಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ಸ್ಗಳನ್ನು, ಯಾವುದೇ ಒಂದು ಸ್ಟ್ರಾಟಜೀಸ್ಗಳನ್ನು, ಸ್ಕೀಮ್ಸ್ಗಳನ್ನು ಫಾರ್ಮುಲೇಟ್ ಮಾಡುವಲ್ಲಿ, ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿ ಮತ್ತು ಈ ಮೂಲಕ ದೇಶವನ್ನು ಮಾಡರ್ನೈಸ್ ಮಾಡುವಲ್ಲಿ, ಡೆವಲಪ್ಮೆಂಟ್ ಅನ್ನು ಮಾಡುವಲ್ಲಿ ಕ್ರಿಟಿಕಲ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳಿ ಸಿವಿಲ್ ಸರ್ವಿಸಸ್ಗೆ ಇರುವಂತ ಮಹತ್ವವನ್ನ ನಮ್ಮ ಉತ್ತರದ ಇಂಟ್ರೊಡಕ್ಷನ್ ಅಲ್ಲಿ ನಾವು ಬರಿಬೇಕಾಗುತ್ತೆ. ಸಿವಿಲ್ ಸರ್ವಿಸಸ್ ಪ್ರಾರಂಭವಾದಾಗ ಇದ್ದಂತ ಮುಖ್ಯ ಉದ್ದೇಶಗಳು ಅಥವಾ ಗುರಿಗಳು ನ್ಯೂಟ್ರಾಲಿಟಿಯನ್ನು ತರೋದಕ್ಕೆ ಮತ್ತೆ ಎಫೆಕ್ಟಿವ್ನೆಸ್ ಅನ್ನ ಹೆಚ್ಚುಗೊಳಿಸೋದಕ್ಕೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಹಾಗಾಗಿ ಮುಖ್ಯವಾಗಿ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಸಿವಿಲ್ ಸರ್ವಿಸಸ್ ಇಂಟ್ರೊಡ್ಯೂಸ್ ಆದಾಗ ಇನಿಷಿಯಲ್ ಗೋಲ್ಸ್ಗಳು ಯಾವ್ದಿತ್ತು ಅನ್ನೋದನ್ನ ನಾವು ಮತ್ತೊಮ್ಮೆ ಇಲ್ಲಿ ನಾವು ಉತ್ತರದಲ್ಲಿ ನಾವು ಮೆನ್ಷನ್ ಮಾಡಬಹುದಾಗುತ್ತೆ. ಸರ್ವಿಸ್ ಪ್ರೆಸೆನ್ಸ್ ಅನ್ನುವಂಥದ್ದು ಥ್ರೂ ಔಟ್ ದ ಕಂಟ್ರಿ ಇರುವಂತ ಉದ್ದೇಶದಿಂದ ಸಿವಿಲ್ ಸರ್ವಿಸಸ್ ಅನ್ನ ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಅನ್ನ ತರಲಾಯಿತು. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಥವಾ ಅನ್ಸರ್ಟನಿಟೀಸ್ನ ಸಂದರ್ಭದಲ್ಲಿ ನಾನ್ ಪಾರ್ಟಿಸನ್ ಅಡ್ವೈಸಸ್ ಅನ್ನುವಂಥದ್ದು ಪೊಲಿಟಿಕಲ್ ಲೀಡರ್ಶಿಪ್ಗೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಸಿವಿಲ್ ಸರ್ವಿಸಸ್ ಬಂದಿರುವಂಥದ್ದು. ಮತ್ತು ಎಫೆಕ್ಟಿವ್ ಪಾಲಿಸಿ ಮೇಕಿಂಗ್ ಆಗಲಿ ಅನ್ನುವಂಥದ್ದು ಮತ್ತು ರೆಗ್ಯುಲೇಷನ್ಸ್ಗಳು ಎಫೆಕ್ಟಿವ್ ಆಗಿ ಆಗಲಿ ಅನ್ನುವಂಥದ್ದು ಇದರ ಒಂದು ಉದ್ದೇಶ ಅಥವಾ ಗುರಿಯಾಗಿತ್ತು. ಎಫೆಕ್ಟಿವ್ ಕೋಆರ್ಡಿನೇಷನ್ ಅನ್ನುವಂಥದ್ದು ಇನ್ಸ್ಟಿಟ್ಯೂಷನ್ಸ್ ಆಫ್ ಗವರ್ನೆನ್ಸ್ ಅಂದರೆ ಗವರ್ನೆನ್ಸ್ ಮಾಡುವಂಥ ಎಲ್ಲ ಸಂಸ್ಥೆಗಳ ನಡುವೆ ಒಂದು ಎಫೆಕ್ಟಿವ್ ಕೋಆರ್ಡಿನೇಷನ್ ಆಗಲಿ ಅನ್ನುವಂಥದ್ರ ಉದ್ದೇಶದಿಂದ ಕೂಡ ಸಿವಿಲ್ ಸರ್ವಿಸಸ್ ಇಂಟ್ರೊಡ್ಯೂಸ್ ಆಯಿತು ಅಂತ ಹೇಳ್ಬೋದು. ಲೀಡರ್ಶಿಪ್ ಅನ್ನುವಂಥದ್ದು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರಲಿ ಅನ್ನುವಂಥದ್ದು ಕೂಡ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಸರ್ವಿಸ್ ಡೆಲಿವರಿ ಅನ್ನುವಂಥದ್ದು ಕಟ್ಟಿಂಗ್ ಎಡ್ಜ್ ಲೆವೆಲ್ನಲ್ಲಿ ಆಗಬೇಕು ಅನ್ನುವಂಥ ಗೋಲನ್ನು ಕೂಡ ಹೊಂದಿತ್ತು. ಕಂಟಿನ್ಯೂಟಿ ಆ್ಯಂಡ್ ಚೇಂಜ್ ಅನ್ನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನೋದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಈ ರೀತಿ ಸಿವಿಲ್ ಸರ್ವಿಸಸ್ಗಳು ಪ್ರಾರಂಭವಾದಾಗ ಇದ್ದಂಥ ಇನಿಷಿಯಲ್ ಗೋಲ್ಸ್ಗಳನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಈ ಸಿವಿಲ್ ಸರ್ವಿಸಸ್ನಲ್ಲಿ ಇವತ್ತು ನ್ಯೂಟ್ರಾಲಿಟಿ ಮತ್ತು ಎಫೆಕ್ಟಿವ್ನೆಸ್ ಅನ್ನು ಕಳ್ಕೊಳ್ತಾ ಇದೆ ಅಂತ ಹೇಳಿ ಆ ವಾಕ್ಯ ಹೇಳಿದಂಥದ್ದು ನಮ್ಮ ಪ್ರಶ್ನೆಯಲ್ಲಿನ ವಾಕ್ಯ ಹೇಳುತ್ತೆ. ಅದಕ್ಕೆ ಮುಖ್ಯ ಕಾರಣಗಳೇನು ಅನ್ನೋದನ್ನ ನಮ್ಮ ಬಾಡಿಯಲ್ಲಿ ನಾವು ಅಡ್ರೆಸ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಎಕ್ಸೆಸಿವ್ ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ಸಿವಿಲ್ ಸರ್ವಿಸಸ್ ಜಾಬ್ಸ್ ಅನ್ನು ಹೊಂದಿರುವಂಥವ್ರಿಗೆ ಇರೋದ್ರಿಂದಾಗಿ ಅವರು ಸೆನ್ಸ್ ಆಫ್ ಕಂಪ್ಲಸೆನ್ಸಿಯನ್ನು ಅವ್ರು ಹೊಂದ್ತಾರೆ. ಇದರಿಂದ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಅನ್ನುವಂಥದ್ದು ಸಿವಿಲ್ ಸರ್ವಿಸಸ್ನಲ್ಲಿ ಬರುತ್ತೆ ಅಂತ, ಸಿವಿಲ್ ಸರ್ವೆಂಟ್ಸ್ನಲ್ಲಿ ಬರುತ್ತೆ ಅಂತ ಹೇಳ್ಬೋದಾಗುತ್ತೆ. ಇದು ಒಂದು ಕಾರಣ ಆಗುತ್ತೆ. ಇನ್ನು ರಿಸಲ್ಟ್ಸ್ ಅನ್ನು ಹೊರತುಪಡಿಸಿ ರೂಲ್ಸ್ಗಳಿಗೆ ಹೆಚ್ಚು ಎಂಫಸಿಸ್ ಕೊಡೋದ್ರಿಂದ ಗೋಲ್ ಡಿಸ್ಪ್ಲೇಸ್ಮೆಂಟ್ ಅನ್ನುವಂಥದ್ದು ಆಗ್ತಾ ಇದೆ. ಸಿವಿಲ್ ಸರ್ವಿಸಸ್ಗಳಿಗೆ ಕರೆಂಟ್ ಸಿಸ್ಟಮ್ನಲ್ಲಿ ನೀಡ್ತಾ ಇರತಕ್ಕಂಥ ಟ್ರೈನಿಂಗ್ ಏನಿದೆ ಇದು ಇನ್ಅಡಿಕ್ವೇಟ್ ಅಂತಾನೆ ಹೇಳ್ಬೋದಾಗುತ್ತೆ. ಸೋಷಿಯೋ ಎಕನಾಮಿಕ್ ಸಿನಾರಿಯೋದಲ್ಲಿ ಆಗ್ತಿರ್ತಕ್ಕಂಥ ಚೇಂಜಸ್ಗಳನ್ನು ರಿಫ್ಲೆಕ್ಟ್ ಮಾಡುವಲ್ಲಿ ಮತ್ತೆ ಇಲ್ಲಾಗುವಂಥ ಚೇಂಜಸ್ಗಳಿಗೆ ತಕ್ಕಂತೆ ಅವರು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಸರಿಯಾದಂಥ ಕನ್ವೆನ್ಷನಲ್ ಅಪ್ರೋಚಸ್ಗಳನ್ನು ಪ್ರಾಕ್ಟೀಸಸ್ಗಳನ್ನು ಅವರಿಗೆ ನೀಡುವಲ್ಲಿ ಈಗ ನೀಡ್ತಿರ್ತಕ್ಕಂಥ ಟ್ರೈನಿಂಗ್ ಒಂದು ಕಡೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗುತ್ತೆ. ಹಾಗಾಗಿ
ಈಗಿರುವಂಥ ಟ್ರೈನಿಂಗ್ ಇನ್ಅಡಿಕ್ವೇಟ್ ಅಂತಲೇ ಕರೆಸ್ಕೊಳ್ಳುತ್ತೆ. ಇನ್ನು ಪೊಲಿಟಿಕಲ್ ಇಂಟರ್ಫರೆನ್ಸ್ ಕೂಡ ಸಾಕಷ್ಟು ಇರೋದ್ರಿಂದ ಸಿವಿಲ್ ಸರ್ವೆಂಟ್ಸ್ಗಳು ಸರಿಯಾಗಿ ಕಾರ್ಯ ಮಾಡೋಕ್ಕೆ ಆಗದೇ ಇರುವಂಥದ್ದು ಇದೊಂದು ಬಹುಮುಖ್ಯವಾದಂಥ ಕಾರಣ ಆಗುತ್ತೆ. ಇದನ್ನು ಕೂಡ ನಮ್ಮ ರೀಸನಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಡಿಸ್ಕನೆಕ್ಟ್ ಅನ್ನುವಂಥದ್ದು ಗ್ರೌಂಡ್ ರಿಯಾಲಿಟೀಸ್ಗಳು ಒಂದಾಗಿದ್ರೆ ಇವ್ರು ಮಾಡುವಂಥ ಅಪ್ರೋಚ್ ಅಥವಾ ನೀಡುವಂಥ ಸೊಲ್ಯೂಷನ್ನೇ ಮತ್ತೊಂದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗ್ರೌಂಡ್ ರಿಯಾಲಿಟೀಸ್ಗಳಿಂದ ಡಿಸ್ಕನೆಕ್ಟಿವಿಟಿ ಅನ್ನುವಂಥದ್ದು ಇದೆ, ಇದು ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಸಿವಿಲ್ ಸರ್ವೆಂಟ್ಸ್ಗಳು ರಿಟೈರ್ ಆದಂಥ ನಂತರದಲ್ಲಿ ಸ್ಟ್ಯಾಟ್ಯುಟರಿ ಕಮಿಷನ್ಸ್ಗಳಿಗೆ, ಕ್ವಾಸಿ ಜುಡಿಷಿಯಲ್ ಟ್ರಿಬ್ಯುನಲ್ಸ್ಗಳಿಗೆ, ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ಗಳಿಗೆ ಮತ್ತು ಎಲೆಕ್ಷನ್ಸ್ಗಳಿಗೂ ಕೂಡ ಅವರು ಪೊಲಿಟಿಕಲ್ ಆಫೀಸಸ್ಸಿನ ಎಲೆಕ್ಷನ್ಸ್ಗಳಿಗೂ ಕೂಡ ಕಂಟೆಸ್ಟ್ ಮಾಡ್ಬೋದಾಗುತ್ತೆ. ಈ ರೀತಿ ಪೋಸ್ಟ್ ರಿಟೈರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ಗಳ ಬಗ್ಗೆ ಅವರಿಗೆ ಪ್ರಾಮಿಸಸ್ ಇರೋದ್ರಿಂದ ಕೂಡ ಇಂಪಾರ್ಷಿಯಲ್ ಆಗಿ ಅವರು ಕೆಲಸ ಮಾಡದೇ ಇರುವಂಥ ಚಾನ್ಸಸ್ಗಳಿರುತ್ತೆ. ಪೋಸ್ಟ್ ರಿಟೈರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ಗಳ ಪ್ರಾಮಿಸಸ್ ಇಂದ ಅವರು ಸರಿಯಾಗಿ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗುತ್ತೆ. ಕರೆಂಟ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಫ್ಲಾಸ್ಗಳೇನು ಅಂದಾಗ ಅದು ಕೂಡ ಒಂದು ಫ್ಲಾ ಆಗುತ್ತೆ. ಇನ್ನು ಈಗಿನ ವ್ಯವಸ್ಥೆಯಲ್ಲಿ ಬೇಕಿರ್ತಕ್ಕಂಥ ರಿಫಾರ್ಮ್ಸ್ಗಳು ಯಾವುದು ಅಂತ ಅಂದಾಗ ಟೀತ್ ಟು ಟೈಲ್ ರೇಷಿಯೋವನ್ನು ಹೆಚ್ಚು ಮಾಡಬೇಕಾಗುತ್ತೆ. ರ್ಯಾಷನಲೈಸೇಷನ್ ಆ್ಯಂಡ್ ಹಾರ್ಮೋನೈಸೇಷನ್ ಆಫ್ ಸರ್ವಿಸಸ್ಗಳನ್ನು ಮಾಡಬೇಕಾಗುತ್ತೆ. ಎಕ್ಸಿಸ್ಟಿಂಗ್ 60+ ಸಪ್ರೇಟ್ ಸರ್ವಿಸಸ್ಗಳೇನಿದೆ ಸೆಂಟ್ರಲ್ ಮತ್ತು ಸ್ಟೇಟ್ ಲೆವೆಲ್ಸ್ಗಳಲ್ಲಿ ಈ ರೆಕ್ರೂಟ್ಮೆಂಟ್ ಅನ್ನುವಂಥದ್ದು ಸೆಂಟ್ರಲ್ ಟ್ಯಾಲೆಂಟ್ ಪೂಲ್ನ ಅಡಿಯಲ್ಲಿ ನಡಿಬೇಕಾಗುತ್ತೆ. ಇದ್ರ ಮುಖಾಂತರವಾಗಿ ಕ್ಯಾಂಡಿಡೇಟ್ಸ್ಗಳಿಗೆ ಅವರ ಒಂದು ಕಾಂಪಿಟೆನ್ಸೀಸ್ಗಳಿಗೆ ಡಿಸ್ಕ್ರಿಪ್ಷನ್ ಆಫ್ ದಿ ಪೋಸ್ಟಿಗೆ ಅವ್ರು ಯಾವ ರೀತಿ ಮ್ಯಾಚ್ ಆಗ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಕೆಲಸಗಳನ್ನು ನೀಡಬೇಕಾಗುತ್ತೆ. ಹಾಗಾಗಿ ರ್ಯಾಷನಲೈಸೇಷನ್ ಮತ್ತು ಹಾರ್ಮೋನೈಸೇಷನ್ ಆಫ್ ಸರ್ವಿಸಸ್ ಅನ್ನುವಂಥದ್ದು ಮುಖ್ಯವಾಗಿ ಆಗಬೇಕಾಗುತ್ತೆ. ಇದ್ರ ಬಗ್ಗೆ ನೀತಿ ಆಯೋಗ್ ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ 75 ಇದರಲ್ಲಿ ಕೂಡ ಮೆನ್ಷನ್ ಮಾಡುವಂಥದ್ದು. ಈ ರೀತಿ ನಮ್ಮ ಉತ್ತರವನ್ನು ಬರೆಯುವಾಗ ನೀತಿ ಆಯೋಗ್ ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ 75 ಇದನ್ನು ಮೆನ್ಷನ್ ಮಾಡುತ್ತೆ ಅನ್ನೋದನ್ನು ನಾವು ಹೇಳಿದಾಗ ನಮ್ಮ ಉತ್ತರಕ್ಕೆ ಹೆಚ್ಚು ವ್ಯಾಲ್ಯೂ ಅಡಿಷನ್ ಆಗುತ್ತೆ. ನಮ್ಮ ಉತ್ತರ ಬೇರೆಯವ್ರಿಗಿಂತಲೂ ಕೂಡ ವಿಭಿನ್ನವಾಗಿ ಕಾಣೋದ್ರಿಂದ ಹೆಚ್ಚು ಅಂಕಗಳನ್ನು ಕೂಡ ನಾವು ಪಡ್ಕೊಳ್ತೇವೆ. ಇನ್ನು 2003ರಲ್ಲಿ ಸುರೀಂದ್ರನಾಥ್ ಕಮಿಟಿ ಒಂದು ರೆಕಮೆಂಡೇಶನ್ನ ತರವಾಗಿ ಸ್ಪೆಷಲೈಸೇಷನ್ ಅನ್ನು ನಾವು ನರ್ಚರ್ ಮಾಡಬೇಕಾಗುತ್ತೆ. ಈಗಿರುವಂಥ ವ್ಯವಸ್ಥೆಯ ಅಡಿಯಲ್ಲಿ ಅಕ್ರಾಸ್ ದಿ ಮಿನಿಸ್ಟ್ರೀಸ್ ಯಾವಾಗ ಬೇಕಾದರೂ ಅವರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ಕಾರ್ಯಗಳು ಆಗುವಾಗ ಅವರಿಗೆ ಲಾಂಗರ್ ಪೋಸ್ಟಿಂಗ್ಸ್ ಅನ್ನುವಂಥದ್ದು ದೊರಕದೇ ಇರುವಂಥ ಸಂದರ್ಭದಲ್ಲಿ ಸ್ಪೆಷಲೈಸೇಷನ್ ಅನ್ನು ಅವರು ಗೈನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ಪೆಷಲೈಸೇಷನ್ ಅನ್ನು ನರ್ಚರ್ ಮಾಡಬೇಕು ಅನ್ನುವಂಥದ್ದು ಕೂಡ ಈಗಿನ ಒಂದು ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದಂಥ ಒಂದು ರಿಫಾರ್ಮ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮಲ್ಲಿರ್ತಕ್ಕಂಥ ಸಿವಿಲ್ ಸರ್ವಿಸಸ್ಗಳಿಗೆ ನೀಡುವಂಥ ಟ್ರೈನಿಂಗ್ ವ್ಯವಸ್ಥೆ ಏನಿದೆ ಇದರಲ್ಲೂ ಕೂಡ ಸಾಕಷ್ಟು ರಿಫಾರ್ಮ್ಸ್ಗಳನ್ನು ತರಬೇಕಾಗುತ್ತೆ. ಅಕೌಂಟಬಿಲಿಟಿಯನ್ನು ಹೆಚ್ಚು ಮಾಡಬೇಕಾಗುತ್ತೆ. ಇದಕ್ಕೆ ಮಾಡೆಲ್ ಕೋಡ್ ಆಫ್ ಗವರ್ನೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹೋಟಾ ಕಮಿಟಿ 2004ರಲ್ಲಿ ಹೇಳುವಂತೆ ಅಕೌಂಟಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಮಾಡೆಲ್ ಕೋಡ್ ಆಫ್ ಗವರ್ನೆನ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಫಸ್ಟ್ ARCಯ ರೆಕಮೆಂಡೇಶನ್ನ ರೂಪದಲ್ಲಿ ಪರ್ಫಾರ್ಮೆನ್ಸ್ ಬಜೆಟಿಂಗ್ ಅನ್ನುವಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲೂ ಕೂಡ ಇಂಟ್ರೊಡ್ಯೂಸ್ ಆಗಬೇಕಾಗುತ್ತೆ. ಇನ್ನು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಟೆಕ್ನಾಲಜಿಯನ್ನು ICTಯನ್ನು ನಾವು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ಗವರ್ನೆನ್ಸನ್ನು ಹೆಚ್ಚಿನ ಎಂಫಸಿಸನ್ನು ನೀಡಬೇಕಾಗುತ್ತೆ. ಈ ಮೂಲಕ ನಮ್ಮಲ್ಲಿನ ಎಫಿಷಿಯನ್ಸಿಯನ್ನು ಟ್ರಾನ್ಸ್ಪರೆನ್ಸಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ನೀತಿ ಆಯೋಗದ 3 ಇಯರ್ ಅಜೆಂಡಾದಲ್ಲೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಮಾತನಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಸಿಟಿಸನ್ ಸೆಂಟ್ರಿಕ್ ಫ್ರೇಮ್ವರ್ಕನ್ನು ನಮ್ಮ ಒಂದು ಗವರ್ನೆನ್ಸಲ್ಲಿ ತರೋದ್ರ ಮುಖಾಂತರವಾಗಿ ನಮ್ಮಲ್ಲಿನ ಗವರ್ನೆನ್ಸನ್ನು ಕೂಡ ನಾವು ಸಾಕಷ್ಟು ರಿಫಾರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯ ರಿಫಾರ್ಮ್ಸ್ಗಳು ಇವತ್ತಿನ ನಮ್ಮ ಸಿವಿಲ್ ಸರ್ವಿಸಸ್ಗೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಮ್ಮ ಕನ್ಕ್ಲೂಷನ್ ಅಲ್ಲಿ ದೇರ್ ಇಸ್ ಅ ನೀಡ್ ಟು ಶಿಫ್ಟ್ ಫ್ರಮ್ ಪ್ರೀ ಎಮಿನೆನ್ಸ್ ಆಫ್ ಗವರ್ನೆನ್ಸ್ ಟು ಎಫೆಕ್ಟಿವ್ ಗವರ್ನೆನ್ಸ್ ವಿತ್ ಅ ಫೋಕಸ್ ಆನ್ ಡಿಸೆಂಟ್ರಲೈಸೇಷನ್ ಅಂಡ್ ಸಿಟಿಸನ್ ಸೆಂಟ್ರಿಸಿಟಿ ಮತ್ತು ಡಿಸೆಂಟ್ರಲೈಸೇಷನ್ ಮೇಲೆ ಫೋಕಸ್ ಅನ್ನು ನೀಡೋದ್ರ ಮುಖಾಂತರವಾಗಿ ಪ್ರೀ ಎಮಿನೆನ್ಸ್ ಆಫ್ ಗವರ್ನೆನ್ಸ್ ಇಂದ ಎಫೆಕ್ಟಿವ್ ಗವರ್ನೆನ್ಸ್ನ ಕಡೆ ನಮ್ಮ ಶಿಫ್ಟ್ ಅನ್ನುವಂಥದ್ದು ಆಗಬೇಕಾಗಿದೆ. ಸಿವಿಲ್ ಸರ್ವೆಂಟ್ಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಾಗಿರ್ಬೋದು, ಪ್ರೈವೇಟ್ ಸೆಕ್ಟರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕೊಹರೆನ್ಸ್ನಲ್ಲಿ ಕಾರ್ಯ ಮಾಡಬೇಕಾಗುತ್ತೆ. ಆಲ್ 3 ಶುಡ್ ಆಕ್ಟ್ ಇನ್ ದ ಕೊಹರೆನ್ಸ್ ಅಂಡ್ ಆಸ್ ಪಾರ್ಟ್ನರ್ಸ್ ಇನ್ ದ ಪ್ರೋಸೆಸ್ ಆಫ್ ಕಂಟ್ರೀಸ್ ಗವರ್ನೆನ್ಸ್. ಈ ದೇಶದ ಒಂದು ಗವರ್ನೆನ್ಸ್ನಲ್ಲಿ ಇವರೆಲ್ಲರೂ ಕೂಡ ಒಂದು ಕೊಹರೆನ್ಸ್ನಲ್ಲಿ ಕೆಲಸ ಮಾಡಬೇಕು, ಒಂದು ರೀತಿಯಾಗಿ ಪಾರ್ಟ್ನರ್ಸ್ನ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆಗ ಸಿವಿಲ್ ಸರ್ವಿಸಸ್ಸಿಂದ ಇನ್ನಷ್ಟು ಹೆಚ್ಚಿನ ಎಫೆಕ್ಟಿವ್ನೆಸ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಮ್ಮ ಉತ್ತರದಲ್ಲಿ ಕನ್ಕ್ಲೂಡ್ ಮಾಡ್ಬೋದಾಗುತ್ತೆ. ಇಂದಿನ ನಮ್ಮ ಪ್ರಾಕ್ಟೀಸ್ ಪ್ರಶ್ನೆ, ಇ ಗವರ್ನೆನ್ಸ್ ಈಸ್ ನಾಟ್ ಓನ್ಲಿ ಅಬೌಟ್ ಯುಟಿಲೈಸೇಷನ್ ಆಫ್ ದಿ ಪವರ್ ಆಫ್ ನ್ಯೂ ಟೆಕ್ನಾಲಜಿ ಬಟ್ ಆಲ್ಸೋ ಮಚ್ ಅಬೌಟ್ ಕ್ರಿಟಿಕಲ್ ಇಂಪಾರ್ಟೆನ್ಸ್ ಆಫ್ ದಿ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಇದು ಈ ವಾರದ ಕಡೆಯ ಪ್ರಾಕ್ಟೀಸ್ ಪ್ರಶ್ನೆ ಆಗಿರುತ್ತೆ. ಈ ವಾರದ 5 ದಿನಗಳಲ್ಲಿ ಕೇಳಿರ್ತಕ್ಕಂಥ 5 ಪ್ರಾಕ್ಟೀಸ್ ಪ್ರಶ್ನೆಗಳಿಗೆ ನೀವು ಯಾವ ರೀತಿಯಾಗಿ ಮಾಡೆಲ್ ಆನ್ಸರ್ಸ್ಗಳನ್ನು ಬರೆದು ನಮ್ಮ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ದೀರಾ, ಈ ಉತ್ತರಗಳನ್ನು ಎವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಉತ್ತರಗಳನ್ನು ನಾಳಿನ ಒಂದು ಕಲಾಂ ಪ್ರೋಗ್ರಾಮ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇವತ್ತಿಗೆ GS ಪೇಪರ್ 2ನ ಅಡಿಯಲ್ಲಿ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಗವರ್ನೆನ್ಸ್ನ ಅಡಿಯಲ್ಲಿನ ಸಿಲೆಬಸ್ಸನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಇದಕ್ಕೆ ಕುರಿತಾದಂತೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಪ್ರಶ್ನೆಗಳನ್ನು ಕೂಡ ನೀವು ಉತ್ತರಗಳನ್ನು ನೀವೇ ಬರೆದಾಗ ನಿಮಗೆ ಹೆಚ್ಚಿನ ಪ್ರಾಕ್ಟೀಸ್ ಅನ್ನುವಂಥದ್ದಾಗುತ್ತೆ. ನೀವೆಷ್ಟೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಓದೋದಾಗಿರ್ಬೋದು ಅಥವಾ ಈ ರೀತಿಯ ಕಾರ್ಯಕ್ರಮಗಳನ್ನು ನೋಡಿದ್ರೂ ಕೂಡ ನೀವೇ ಖುದ್ದು ಉತ್ತರಗಳನ್ನು ಬರೆಯದ ಹೊರತು ಇದರ ಒಂದು ಅಡ್ವಾಂಟೇಜನ್ನು ನೀವು ಪಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಹೆಚ್ಚಿನ ಉತ್ತರಗಳನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಮುಂದಿನ ವಾರ ಬೇರೆ ಸಬ್ಜೆಕ್ಟ್ನೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.